शरत्कालं शरत्कण्ठमालं शरच्चन्द्रभालं महादैत्यकालं नभो नीलकायं दुरावारमायं सुपद्मासहायं भजेऽहं भजेऽहम्। जय श्रीनिवास जय वेंकटेश वृषशैलनाथ श्रीपद्मनाभ वैकुण्ठनाथ जय विष्णुतेज राजाधिराज तव जय 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 देवादिदेव जय वासुदेव श्रीरामचन्द्र जय कल्पिरूप शौरी सहोद मेघनाथ जय 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 देव श्रीरामचन्द्र जय कल्पिरूप शौरी सहोद मेघनाथ जय 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 जय। ಸೂದಿ ರಾಜ ಅಂದ್ರೆ ಇಮ್ಮಡಿ ಅರಸಪ್ಪ ನಾಯಕ ಅಂತ ಹೇಳಿ ರಾಜನ ಹೆಸರು. ಅವನ ಒಂದು ಆಳ್ವಿಕೆ ಕಾಲದಲ್ಲಿ ಕಟ್ಟಿಸಿರುವಂತಹ ದೇವಸ್ಥಾನ. 2005ರಲ್ಲಿ ಸ್ವರ್ಣಮೂಲೆ ಶ್ರೀ ಗಂಗಾಧರೇಂದ್ರ ಮಹಾಸರಸ್ವತಿ ಸ್ವಾಮಿಗಳು ಹಾಗೆ ವಿಶ್ವೋತ್ತಮ ತೀರ್ಥ ಸ್ವಾಮಿಗಳು ವಾದಿರಾಜ ಮಠ ಇವರ ಒಂದು ಸಾನ್ನಿಧ್ಯದಲ್ಲಿ ವೀರೇಂದ್ರ ಹೆಗಡೆ ಧರ್ಮಸ್ಥಳವರ ನೇತೃತ್ವದಲ್ಲಿ 2005ರಲ್ಲಿ ಜೀರ್ಣೋದ್ಧಾರ ಆಗಿರುವಂತಹ ದೇವಸ್ಥಾನ. ಅಂದ್ರೆ ಮತ್ತೆ ಹೊಸದಾಗಿಂದ ಚಿತ್ರಿಸಿರುವಂತದ್ದಲ್ಲ, ಇರುವುದೇ ಎಲ್ಲ ಅಸ್ತವ್ಯಸ್ತ ಆಗಿತ್ತು, ಅದು ಮತ್ತೆ ಜೀರ್ಣೋದ್ಧಾರ ಆಗಿರುವಂತಹ ದೇವಸ್ಥಾನ. ದೇವರ ಅಕ್ಕಪಕ್ಕದಲ್ಲಿ ಶ್ರೀದೇವಿ ಭೂದೇವಿ, ಪಂಚಲೋಹದ ಗಣಪತಿ ವಿಗ್ರಹ, ಎಲ್ಲ ಅಲಂಕಾರದಲ್ಲಿ ಸ್ವಲ್ಪ ಮುಚ್ಚಿದೆ. ಎಡಗಡೆ ನಾಗರು, ಕೆಳಗಡೆ ಗರುಡ ದೇವರು, ಮೇಲ್ಗಡೆ ಪ್ರಭಾವಳಿ ಜಾಗದಲ್ಲಿ ದಶಾವತಾರದ ಚಿತ್ರಣ ಕಂಡು ಬರ್ತದೆ. ಇಲ್ಲಿ ಪದ್ಮಾವತಿ ದೇವಿ, ಇಲ್ಲಿ ಮೊದಲಿಗೆ ಗೋಪಾಲಕೃಷ್ಣ ದೇವರು, ಇಲ್ಲಿ ವಿಜಯವ್ಯಾಸರು, ದಶಾವತಾರದ 5 ಚಿತ್ರಣ ಇಲ್ಲಿದೆ. ಆ ಕಡೆ 5 ಚಿತ್ರಣ ಇದೆ. ಇಲ್ಲಿ ಆಂಜನೇಯ ಸ್ವಾಮಿ, ದ್ವಾರಪಾಲಕರು ಜಯ ವಿಜಯರು, ಇಲ್ಲಿ ಗರುಡ ದೇವರು, ಮತ್ತೆ ಇಲ್ಲಿ ಕೊನೆಯಲ್ಲಿ ಜನನ ಆಗಿರುವುದು ನಾಭಿಯಿಂದ. ಇವರು ವಾದಿರಾಜರು ಮತ್ತೆ ಅವರ ಶಿಷ್ಯರು ವೇದವಿದ್ಯೆ ತೀರ್ಥರ ಚಿತ್ರಣ ಇದೆ. ಅಂದ್ರೆ ಇದರ ವಿಶೇಷ ಅಂದ್ರೆ, ನಾವು ಸಾಮಾನ್ಯವಾಗಿ ವಾದಿರಾಜರು ಹಯಗ್ರೀವನ್ನ ಶಿರದ ಮೇಲೆ ಧರಿಸಿಕೊಂಡು ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತದೆ. ಇಲ್ಲಿ ದಂಡವನ್ನ ಹಿಡಿ ನಿಂತಿರುವಂತಹ ಚಿತ್ರಣ ಇದೆ. ಅಂದ್ರೆ ಇದೇ ರೀತಿಯಲ್ಲಿ ಅಲ್ಲಿ ವಾದಿರಾಜರ ಮಠದಲ್ಲಿ ರಮಾತ್ರಿವಿಕ್ರಮ ದೇವಸ್ಥಾನದ ಪ್ರದಕ್ಷಿಣೆ ಪ್ರಾಕಾರದಲ್ಲಿ ವಾಯುವ್ಯ ಭಾಗದಲ್ಲಿ ಹಿಂದುಗಡೆ ಚಿತ್ರಣ ಕಂಡು ಬರ್ತದೆ. ಅಲ್ಲಿ ಮತ್ತೆ ಇಲ್ಲಿ 2 ಕಡೆ ಈ ರೀತಿಯಾದ ಒಂದು ವಿಶೇಷವಾದ ಚಿತ್ರಣವನ್ನು ಚಿತ್ರಿಸಿರುವಂಥದ್ದು ಕಂಡು ಬರ್ತದೆ. ಹಿರಣ್ಯಕಶ್ಯಪನ ಬಗೆದು ಕರಡನ್ನು ಹಾರವನ್ನಾಗಿ ಧರಿಸಿಕೊಂಡಿರುವುದು. ನಂತರ ಈ ಕಡೆ ಲಕ್ಷ್ಮಿ ಎಡ ಔದುಂಬರ ವೃಕ್ಷದ ಹಣ್ಣು ಬರುತ್ತಲ್ಲ, ಹಣ್ಣು ಅದನ್ನೆಲ್ಲ ಉಗ್ರಿಗೆ ಚುಚ್ಚಿ ಉಗ್ರ ನರಸಿಂಹನನ್ನು ಪ್ರಸನ್ನನಾಗಿ ಮಾಡ್ತಾಳೆ. ನಂತರದಲ್ಲಿ ಉಗ್ರ ನರಸಿಂಹ, ಶಾಂತ ನರಸಿಂಹ ನಾವು ಚಿತ್ರಣ ಎದರ ಬದರ ಕಂಬಕ್ಕೆ ಚಿತ್ರಿಸಿರುವಂಥದ್ದು ಕಂಡು ಬರ್ತದೆ. ಮೇಲುಗಡೆ ಅಷ್ಟರೇಖಾಲೋಚನೆ ಚಿತ್ರಣ. ಮತ್ತೆ ಎದುರುಗಡೆ ಪುಷ್ಕರಣಿ ಕಾಣುತ್ತಲ್ಲ, ಅದು ಮುತ್ತಿನ ಕೆರೆ ಅಂತೇಳಿ ಅಂದ್ರೆ ಹೆಸರು. ಎದುರುಗಡೆ ಕಾಣುವಂತಹ ಪುಷ್ಕರಣಿ, ಅದಕ್ಕೂ ಒಂದು ಇತಿಹಾಸ ಉಂಟು. ಅಂದ್ರೆ ಸೋದಿ ರಾಜ ರಾಜ್ಯಭಾರ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅಸ್ವಸ್ಥಾಗಿ ಇನ್ನೇನು ಬದುಕುವುದೇ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ರಾಣಿ ಹೆಸರು ಭೈರಾದೇವಿ ಅಂತ ಹೇಳಿ, ಆ ಭೈರಾದೇವಿ ರಾಣಿ ಹರಕೆ ಮಾಡಿಕೊಂಡು ತನ್ನ ಗಂಡ ರಾಜ ಸ್ವಸ್ಥ ಆಗಬೇಕು ಅಂತೇಳಿ ಸ್ವಾಮಿಯ ನಂತರದಲ್ಲಿ ದೈವಾನುಗ್ರಹದಿಂದ ಬದುಕುವುದೇ ಇಲ್ಲ ರಾಜ ಪುನಃ ಬದುಕಿ ಪವಾಡ ಸದೃಶವಾಗಿ ರಾಜ್ಯಭಾರ ಮಾಡಿದ ಮೇಲೆ ತನ್ನ ಸೌಭಾಗ್ಯದ ಪ್ರತೀಕವಾದ ಮುತ್ತಿನ ಮೂಗುತಿ ಬಟ್ಟನ್ನ ಅಡವಿಟ್ಟು ಮಾರಿ ಬಂದಂತ ಹಣದಿಂದ ಆ ಪುಷ್ಕರಣಿಯನ್ನ ಸ್ವಾಮಿಗೆ ಅಂತೇಳಿ ಕಟ್ಟಿಸಿಕೊಡ್ತಾನೆ. ಅದಕ್ಕೆ ಅವನ ಹೆಸರು ಬಂದಿರುತ್ತದೆ ಮುತ್ತಿನ ಕೆರೆ. ಅಂದ್ರೆ ಹಣ ಇಲ್ಲೇ ಅಲ್ಲ, ಅಂದ್ರೆ ಹರಕೆನೇ ಸೌಭಾಗ್ಯದ ಪ್ರತೀಕ ಅಂತೇಳಿ ಹೇಳ್ಕೊಂಡು ಕಟ್ಟಿಸಿಕೊಟ್ಟಿದ್ದಕ್ಕೆ ಅದು ಮುತ್ತಿನ ಕೆರೆ ಅಂತ ಹೆಸರು ಬಂತು ಅಂತ ಒಂದು ಐತಿಹ್ಯ ಇದೆ. ಮತ್ತೆ ಅದರದ್ದೊಂದು ವಿಶೇಷತೆ ಅಂದ್ರೆ ಬೆಳಗಿಂದ ಸಾಯಂಕಾಲದವರೆಗೆ ನೀರಿನ ಬಣ್ಣ ಒಂದೇ ರೀತಿ ಇರೋದಿಲ್ಲ. ಈಗ ನೋಡಿದ್ರೆ ಇನ್ನೊಂದು ತಾಸಿ ಚೇಂಜ್, ಟೋಟಲಿ ಬೆಳಗಿಂದ ಸಾಯಂಕಾಲದವರೆಗೆ ನೀರಿನ ಬಣ್ಣ ಚೇಂಜ್ ಆಗ್ತಾ ಹೋಗ್ತದೆ. ಇಂತಿಷ್ಟೇ ಬಣ್ಣ ಅಂತ ಹೇಳೋಕ್ಕಾಗಲ್ಲ, ಆದ್ರೆ ನೀರಿನ ಬಣ್ಣ ಒಂದು ಚೇಂಜ್ ಆಗುತ್ತೆ. ಅಂದ್ರೆ ಕಥೆಗಳು ತುಂಬಾ ಉಂಟು, ಗೊತ್ತಿಲ್ಲದೆ ಇರೋದನ್ನ ಏನೋ ಹೇಳುವುದು ಸರಿಯಲ್ಲ. ಅದರದ್ದೊಂದು ವಿಶೇಷತೆ ಆ ರೀತಿ ಉಂಟು. ಮತ್ತೆ ಸ್ವಾಮಿಯ ಸನ್ನಿಧಿಯಲ್ಲಿ ಅಂದ್ರೆ ಶ್ರೀನಿವಾಸ ದೇವರ ಸನ್ನಿಧಿಯಲ್ಲಿ, ಶ್ರೀ ಅಂದ್ರೆ ಲಕ್ಷ್ಮಿ, ನಿವಾಸ ಅಂದ್ರೆ ತನ್ನೊಳಗೆ, ನೋಡಲಿಕ್ಕೆ ಒಂದೇ ಮೂರ್ತಿಯಂತೆ ಇದ್ದರು, ಇಬ್ಬರ ಸಾನ್ನಿಧ್ಯನೂ ಇರುತ್ತದೆ. ನೋಡಲಿಕ್ಕೆ ಒಂದೇ ಮೂರ್ತಿಯಂತೆ ಇದ್ದರು ಲಕ್ಷ್ಮಿ ಹೃದಯವಾಸಿ, ಅದಕ್ಕೆ ಶ್ರೀ ಅಂದ್ರೆ ಲಕ್ಷ್ಮಿ, ನಿವಾಸ ಅಂದ್ರೆ ತನ್ನೊಳಗೆ, ಆ ರೀತಿ ಒಂದು ಅರ್ಥ ಇರೋದಕ್ಕೆ ಈಗ ನಾವು ಏನೇ ಒಂದು ಹರಕೆ ಅಥವಾ ಪ್ರಾರ್ಥನೆ ಮಾಡಿಕೊಳ್ಳುವುದಿದ್ದರೆ ಮಹಾಲಕ್ಷ್ಮಿ ಸಹಿತವಾಗಿ ಸ್ವಾಮಿಯಲ್ಲಿ ಮಾಡಬೇಕು ಅನ್ನೋದು ಒಂದು ಪದ್ಧತಿ ಇದ್ದಿರುತ್ತದೆ. ಮತ್ತೆ ಈಗ ಸಂಕಟಹರ ಅಂದ್ರೆ ಸಂಕಟಗಳು ಶೀಘ್ರ ಅಂದ್ರೆ ಅತಿ ಶೀಘ್ರದಲ್ಲಿ ಪರಿಹಾರ ಆಗ್ತಿತ್ತಂತೆ ರಾಜಕಾಲದಲ್ಲಿ. ಈಗಲೂ ಕೂಡ ಆ ಒಂದು ಹೆಸರಿಗೆ ತಕ್ಕಂತೆ ಸಂಕಟಗಳು ಶೀಘ್ರ ಅಂದ್ರೆ ಅತಿ ಶೀಘ್ರದಲ್ಲಿ ಪರಿಹಾರ ಆಗ್ತಾ ಇದೆ. ಬರತಕ್ಕಂತ ಒಂದು ಭಕ್ತರಿಗೆ ಒಂದು ದೈವಾನುಗ್ರಹ ಒಳ್ಳೆಯದು ಆಗಿರ್ತದೆ ಅಂತ ಆ ರೀತಿಯಾಗಿ
ಇದು ವಾರ್ಷಿಕವಾಗಿ ಉತ್ಸವಗಳು ಯಾವ ಕಾಲದಲ್ಲಿ? ವಾರ್ಷಿಕೋತ್ಸವ ಅಂದ್ರೆ ಚೈತ್ರ ಶುದ್ಧ ಬಹುಳ ದ್ವಾದಶಿ ಅಂತೂ ಇಲ್ಲಿ ವಾರ್ಷಿಕೋತ್ಸವ ಆಗ್ತದೆ. ಮತ್ತೆ ವೈಕುಂಠ ಚತುರ್ದಶಿ ಅಂತ ಹೇಳಿ ಕಾರ್ತಿಕ್ ಮಾಸದಲ್ಲಿ ವೈಕುಂಠ ಅಂದ್ರೆ ಕಾರ್ತಿಕ ಶುದ್ಧ ಚತುರ್ದಶಿ, ವೈಕುಂಠ ಚತುರ್ದಶಿ ಅಂತ ಹೇಳಿ ವಿಶೇಷವಾಗಿ ಇದಾಗ್ತದೆ. ಮತ್ತೆ ಹಬ್ಬ ಹರಿದಿನಗಳೆಲ್ಲ ವಿಶೇಷ ಇದಾಗ್ತದೆ. ಮತ್ತೆ ಶನಿವಾರ ವಿಶೇಷ, ಮತ್ತೆ ಶ್ರವಣ ನಕ್ಷತ್ರ ಶ್ರೀನಿವಾಸ ದೇವರ ಜನ್ಮ ನಕ್ಷತ್ರ. ಮತ್ತೆ ಇಲ್ಲಿ ನಿತ್ಯ ಪೂಜೆ ಅಂದ್ರೆ ಬೆಳಗ್ಗೆ ಮತ್ತೆ ಸಂಜೆ ಎರಡು ಪೂಜೆಗಳು ಇರ್ತದೆ. ಇದು ದೇವಸ್ಥಾನದ ಅಭಿವೃದ್ಧಿಗೆ ಸರ್ಕಾರದಿಂದ ಏನಾದರೂ ನಿಮಗೆ ದೇವಸ್ಥಾನಕ್ಕೆ ಅಂದ್ರೆ ಇಲ್ಲಿಯವರೆಗೆ ವಿಶೇಷವಾಗಿ ಏನು ಬಂದಿಲ್ಲ. ಅಂದ್ರೆ ಇಲ್ಲಿ ನಿಜವಾಗಿ ಹೇಳಬೇಕು ಅಂದ್ರೆ ಇದು ಒಂದೇ ದೇವಸ್ಥಾನ ಅಲ್ಲ, ಒಂದು 7-8 ಕಲ್ಲಿನ ದೇವಸ್ಥಾನಗಳು ಬರ್ತದೆ ಸೋದಾದಲ್ಲಿ. ಅದಕ್ಕೆ ನಮ್ಮ ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ಹೆಚ್ಚು ಕಡಿಮೆ ಒಂದು 18-20 ವರ್ಷದ ಹಿಂದೆ ಎಲ್ಲಾ ದೇವಸ್ಥಾನಗಳು ಜಾಗೃತ ವೇದಿಕೆ ಸೋದ ಅಂತ ಹೇಳಿ ಜೀರ್ಣೋದ್ಧಾರ ಅಂಗ ಸಂಸ್ಥೆಯನ್ನು ಮಾಡಿಕೊಂಡು ರಿಜಿಸ್ಟರ್ ಸಂಸ್ಥೆ, ಅದರ ಮುಖಾಂತರವಾಗಿ ಎಲ್ಲಾ ಕಡೆ ಅದರಲ್ಲಿ ಹೆಚ್ಚು ಕಡಿಮೆ ಒಂದು 40% ವೀರೇಂದ್ರ ಗಿರಿ ಧರ್ಮಸ್ಥಳ ಇದರಲ್ಲಿ ಬಂದಿರ್ತದೆ. ಇದೆಲ್ಲ ನಂತರದಲ್ಲಿ ಎಲ್ಲ ಮಠಗಳು ಮತ್ತೆ ಊರಿನವರೆಲ್ಲ ಸಹಕಾರಗಳು, ಅಂದ್ರೆ ಸರ್ಕಾರದಿಂದ ವಿಶೇಷವಾಗಿ ಅಂತ ಹೇಳಿ ಏನು ಇದಾಗಿಲ್ಲ, ಅಂತ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಸಿಕ್ಕಿರಬಹುದು, ಅಂತ ದೊಡ್ಡ ಅಮೌಂಟ್ ಏನು ಸಿಕ್ಕಿಲ್ಲ. ಅದು ಆ ಜಾಗೃತ ವೇದಿಕೆ ಸೋನ ಅಂತ ಹೇಳಿ ಅದಕ್ಕೆ ಗೌರವಾಧ್ಯಕ್ಷರು ಸ್ವರ್ಣವಲ್ಲಿ ಶ್ರೀಗಳಿದ್ದಾರೆ. ಮತ್ತೆ ಅಂದ್ರೆ ಕೋಶಾಧ್ಯಕ್ಷರು ಮತ್ತೆ ಸೆಕ್ರೆಟರಿ ಅಂತ ಹೇಳಿ ಇದೆಲ್ಲ ಮಾಡ್ತಾರೆ ಬೇರೆ ಬೇರೆ. ಈಗ ಶಿರ್ಷಿಯಿಂದ ಬರೋದಾದ್ರೆ ಇಲ್ಲಿಗೆ ಹೇಗೆ ಬರಬೇಕು? ಅಂದ್ರೆ 2 ರೂಟ್ ಉಂಟು. ಭೈರುಮೆ ಮೇಲೆ 20 ಕಿಲೋಮೀಟರ್, ಇಲ್ಲಿ ಹುಲ್ಲೇಕಲ್ಲಿಂದ ಬಂದ್ರೆ 20 ಕಿಲೋಮೀಟರ್. ಬಸ್ ವ್ಯವಸ್ಥೆ ಏನಾದರೂ ಇದೆ? ಅಂದ್ರೆ ಇಲ್ಲಿ ಜೈನ್ ಮಠ ಸ್ಟಾಪ್, ಇಲ್ಲಿ ಪಕ್ಕದಲ್ಲಿ ಜೈನ್ ಮಠ ಇದೆ, ಪಕ್ಕದಲ್ಲಿ ಜೈನ್ ಬಸ್ ಇದೆ. ಬರುವಂತವರಿದ್ರೆ ಜೈನ್ ಮಠ ಸ್ಟಾಪ್ ಗೆ ಮಾಡ್ಬೇಕು. ಈಗ ಹುಲೇಕಲ್ ಮಾರ್ಗವಾಗಿ ಬರ್ತದೆ ಸುಂದಾ ಬಸ್ ಅಂದ್ರೆ ಹುಲೇಕಲ್ ಮಾರ್ಗವಾಗಿ ವಾದಿರಾಜ ಮಠ, ಜೈನ್ ಮಠ ಮತ್ತೆ ಸುರ್ಣವಲ್ಲಿ ಮಠ, ಇಷ್ಟು ಮಠಗಳ ಮುಖಾಂತರವಾಗಿ ಬಸ್ ಮತ್ತೆ ವಾಪಸ್ ಸಿರ್ಸಿಗೆ ಹೋಗ್ತದೆ ಹುಲೇಕಲ್ ಮಾರ್ಗವಾಗಿ. ಧನ್ಯವಾದಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆನಂದ ನಿಲಯ ವರ ಪರಿಪಾಲಕ ಶ್ರೀ ವೆಂಕಟೇಶ ಶ್ರಿತ ಸಂಬಂಧ ಸೇವಾ ಭಾಗ್ಯಂ